ಚಿಕ್ಕಮ್ಮ ಕೆಟ್ಟೋಳು, ಮಾತಾಡಬೇಡ ಅಂತಿದ್ದಾರೆ ಅಮ್ಮ. ಅವಳ ಹೃದಯಕ್ಕೆ ಈಟಿ ನೆಟ್ಟ ಹಾಗಾಯಿತು. ಮಾಧವಿ, ನಾನು ಕೆಟ್ಟೋಳ ಹಾಗೆ ಕಾಣ್ತೀನ ಎಂದಳು. ಇಲ್ಲ ಎಂದಳು ಹುಡುಗಿ. ಹಾಗಾದರೆ ಬನ್ನಿ. ಮಾಧವಿ ಅವರಿಬ್ಬರನ್ನ ಎತ್ತಿ ಸೋಪಾನದ ಮೇಲೆ ತನ್ನ ಆ ಕಡೆ ಈ ಕಡೆ ಕುಳ್ಳಿರಿಸಿಕೊಂಡಳು. ಪ್ರತರ್ಧನ ವಸುಮಂತರು ಇಲ್ಲಿದ್ದಿದ್ದರೆ ಹೀಗೆ ಕೂಡಿಸಿಕೊಳ್ಳುತ್ತಿದ್ದೆ. ಮುದ್ದು ಮಾತಾಡಿದಳು. ನಡೀರಿ, ನಮ್ಮನೆಗೆ ಹಣ್ಣು ಕೊಡ್ತೀನಿ. ಮಕ್ಕಳ ಕೈ ಹಿಡಿದುಕೊಂಡು ಮಾಧವಿ ತನ್ನ ಗೃಹದೊಳಗೆ ಕಾಲಿರಿಸಿದಳು. ರಜತ ಪಾತ್ರೆಯಲ್ಲಿದ್ದ ಅಂಜೂರದ ಹಣ್ಣುಗಳನ್ನೆತ್ತಿ ಇಬ್ಬರಿಗೂ ಕೊಟ್ಟಳು. ಈ ಹೊಸ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಮಕ್ಕಳು ಅಂಜೂರವನ್ನು ಬಾಯಿಗಿಟ್ಟು ಕಚ್ಚಿ ತಿಂದರು. ಸಿಹಿಯಾಗಿದೆ ಚಿಕ್ಕಮ್ಮ. ಅಷ್ಟರಲ್ಲಿ ಮಹಾರಾಣಿಯ ಇಬ್ಬರು ದಾಸಿಯರು ಅಲ್ಲಿಗೆ ಓಡಿ ಬಂದರು. ಮಕ್ಕಳು ಹಣ್ಣು ತಿನ್ನುತ್ತಿರುವುದನ್ನು ಕಂಡು ಗಾಬರಿಯಿಂದ ಬೇಡಿ, ತಿನ್ನಬೇಡಿ ಎಂದು ಕೂಗಿಕೊಂಡರು. ತಿನ್ನಲಿ ಬಿಡ್ರೆ, ನೀವ್ಯಾಕೆ ಅಡ್ಡ ಬರ್ತೀರಿ ಎಂದು ಮಾಧವಿ ನುಡಿದಳು. ಇಲ್ಲೇನು ತಿನ್ನಕೂಡದು ಅಂತ ಮಹಾರಾಣಿ ಹೇಳಿದ್ದಾರೆ. ವಿಷಯ ಗೊತ್ತಾದರೆ ಅವರು ನಮ್ಮನ್ನು ಬೈತಾರೆ ಎನ್ನುತ್ತಾ ದಾಸಿಯರು ಮಕ್ಕಳ ಕೈಲಿದ್ದ ಚೂರು ಹಣ್ಣನ್ನು ಕಿತ್ತು ಎಸೆದರು. ತಮ್ಮ ಸೆರಗಿನಿಂದ ಅವರ ಕೈ ಬಾಯಿಗಳನ್ನು ಒರೆಸಿ ಅವರನ್ನು ಕರೆದುಕೊಂಡು ಅವಸರವಸರವಾಗಿ ಮಹಾರಾಣಿಯ ಅಂತಃಪುರದತ್ತ ಸಾಗಿದ್ರು. ವ್ಯಥೆಯಿಂದ ಮಾಧವಿಗೆ ನೆಲಕ್ಕೆ ಅಲ್ಲೇ ಕುಸಿಯುವ ಹಾಗಾಯಿತು. ಮಹಾರಾಣಿ ಸಂಶಯ ಪಡುವಂಥ ಕೆಲಸ ತಾನೇನು ಮಾಡಿದೆ? ಇದು ಬರೀ ಅಸೂಯೆಯೋ ಅಥವಾ ತನ್ನ ವಿರುದ್ಧ ಇನ್ನಾದರೂ ಸಂಚು ಹೂಡುತ್ತಿದ್ದಾರೋ? ಹೊರಗೆ ಮಳೆ ಗಾಳಿಗಳೆರಡೂ ಆರಂಭವಾದವು. ಅವುಗಳ ರಭಸಕ್ಕೆ ಉದ್ಯಾನದ ಗಿಡಗಳೆಲ್ಲ ತೂರಾಡಿದವು. ಒಣಗಿದ್ದ ನೆಲ ಕ್ಷಣದಲ್ಲಿ ರಾಡಿಯಾಯಿತು. ಅಯೋಧ್ಯೆಯಲ್ಲಾಗಲಿ ಕಾಶಿ ರಾಜ್ಯದಲ್ಲಾಗಲಿ ಇಲ್ಲಿನಷ್ಟು ಒಂಟಿತನದ ಅನುಭವವಾಗಿರಲಿಲ್ಲ ತನಗೆ. ಆತ್ಮೀಯತೆಯಿಂದ ಮಾತನಾಡುವ ಒಬ್ಬಿಬ್ಬರಾದರೂ ಅಲ್ಲಿದ್ದರು. ಇಲ್ಲಿ ಪ್ರೀತಿ ಮೊದಲೇ ಇಲ್ಲ, ಸಾಲುದುದಕ್ಕೆ ಕಿರುಕುಳ. ಬಸುರುವಾದ ತನಗೆ ಇಂಥದ್ದು ಬೇಕೇ ಎಂದು ಯಾರೂ ವಿಚಾರಿಸಲಿಲ್ಲ. ರಾಜವೈದ್ಯರು ಕೊಟ್ಟ ಲೇಹ ಕಷಾಯಗಳನ್ನು ದಾಸಿಯರ ಬಲವಂತಕ್ಕೆ ಕುಡಿಯುವುದೇ ಹೊರತು ಅದರಿಂದ ತನಗೆ ಒಳಿತಾಗುವುದೆಂಬ ನಂಬಿಕೆಯೂ ಇಲ್ಲ. ಚನ್ನರಸಿ ಎಂದು ಮುದ್ದಾಡಿದ ರಾಜ ಕೆಲವೇ ತಿಂಗಳಲ್ಲಿ ಅಪರಿಚಿತನೇ ಆಗಿಬಿಟ್ಟನಲ್ಲ. ಮಹಿಮಾ ಬಂದಾಗಿನಿಂದ ಮಹಾರಾಜ ತನ್ನತ್ತ ಸುಳಿದೇ ಇಲ್ಲ. ಒಳ್ಳೆಯದೇ ಆಯಿತು. ಅವನ ಸರಸ ಕ್ರೀಡೆಗಳಲ್ಲಿ ತನಗೆ ಆಸಕ್ತಿಯೂ ಇಲ್ಲ. ಹೊಟ್ಟೆಯಲ್ಲಿ ಮಗು ಜೋರಾಗಿ ಓಡಾಡಿ ತನ್ನ ಇರುವನ್ನು ಪ್ರಕಟಿಸಿತು. ಮಾಧವಿ ಮೆಲ್ಲನೆ ಹೊಟ್ಟೆ ನೇವರಿಸಿಕೊಂಡಳು. ಮಗುವಿನ ಕೈಕಾಲುಗಳು ಅವಳ ಅಂಗೈಗೆ ಸ್ಪರ್ಶವಾದ ಹಾಗೆ ಅವಳ ಮೈಯಲ್ಲಿ ಪುಲಕವೆದ್ದಿತು. ಈ ಮಗುವಾದರೂ ತನ್ನ ಪಾಲಿಗೆ ಉಳಿದರೆ, ಇದನ್ನು ಉಶೀನರನಿಗೆ ಕೊಟ್ಟು ತಾನು ಭಿಕಾರಿಯಂತೆ ಹೋಗುವುದಿಲ್ಲ. ಕೊಟ್ಟ ಮಾತನ್ನು ಮುರಿದ್ರೇನಂತೆ? ರಾಜನಿಗೆ ಬೇರೆ ಮಕ್ಕಳಿದ್ದಾರೆ. ತನ್ನ ಮಗುವನ್ನು ತಾನು ಈ ಸಾರಿ ತನ್ನೊಂದಿಗೆ ಒಯ್ಯುವವಳೆ. ಕೂಗಾಡಿ ಜಗಳಾಡಿದ್ರೂ ಸರಿಯೇ, ಈ ಸಾರಿ ನಾನು ಸೋಲೊಪ್ಪಿಕೊಳ್ಳುವುದಿಲ್ಲ. ಮಾಧವಿ ದಿಟ್ಟತನದಿಂದ ಜಾಲದ್ರದ ಹೊರಗೆ ನೋಡಿದಳು. ಮಳೆ ನಿಂತಿತ್ತು. ಸಂಜೆ ಮಾಧವಿಯ ಗೃಹಕ್ಕೆ ಮಹಾರಾಣಿಯ ಆಗಮನವಾಯಿತು. ಅವಳ ಜೊತೆಗೆ 10 ಜನ ದಾಸಿಯರೂ ಇದ್ದರು. ರಾಣಿಯ ಮುಖ ಕೆಂಪೇರಿದ್ದು ಅವಳು ಉದ್ರೇಕಗೊಂಡಿದ್ದಳೆಂಬುದನ್ನು ಸ್ಪಷ್ಟ ಮಾಡಿಸ್ತಿತ್ತು. ರಾಣಿ ಮಾಧವಿ ಎದುರು ನಿಂತು ಉಚ್ಚ ಸ್ವರದಲ್ಲಿ ಕೂಗಾಡಿದಳು. ನನ್ನ ಮಕ್ಕಳಿಗೆ ವಿಷ ಕೊಟ್ಟ್ಯಾ? ನಿನ್ನ ಕೈ ಸೇದು ಹೋಗ. ಮಾಧವಿಗೆ ಗಾಬರಿಯ ಜೊತೆಗೆ ಸಂಕಟ. ನನ್ನ ಆಣೆ ಅಂತ ಕೆಲಸ ಮಾಡಿಲ್ಲ ಮಹಾರಾಣಿ. ನೀನು ಕೊಟ್ಟಿದ್ದ ಹಣ್ಣು ತಿಂದ ಮಕ್ಕಳು ಈಗ ವಾಂತಿ ಮಾಡಿದ್ರು. ನಿನ್ನ ಪಾಡಿಗೆ ನೀನು ಇರಬಾರ್ದೆ. ನನ್ನ ಮಕ್ಕಳ ತಂಟೆಗೆ ಯಾಕೆ ಬರ್ತೀಯಾ? ಮಹಾರಾಣಿ, ವಿಷ ನಾನೇ ತಗೋಬಹುದೇ ಹೊರತು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು ಹೇಳಿ? ಹಾಗಾದರೆ ತಗೋ, ನಿನ್ನ ಹೊಟ್ಟೆಯಲ್ಲಿರೋ ಮಗು ಹಾಳಾಗಲಿ. ಮಾಧವಿಯ ಕೂದಲೆಳೆದುಕೊಂಡು ಚೀರಿದಳು. ಅಯ್ಯೋ ಬೇಡಿ, ಅಂಥ ಶಾಪ ಹಾಕಬೇಡಿ. ಅದು ಬದುಕೋದು ನಿಮ್ಮ ಹತ್ರನೇ. ನನ್ನ ಮಗುಗೆ ಶಾಪ ಹಾಕಬೇಡ್ರಮ್ಮ, ಹಾಕಬೇಡಿ. ಹುಚ್ಚಿ ಹಾಗಾಡ್ತಾಳೆ ಎಂದು ಮಹಾರಾಣಿ ಕುಟುಕಿ ನುಡಿದು ತಿರಸ್ಕಾರದಿಂದ ಮಾಧವಿಯ ಕಡೆಗೆ ನೋಡಿದಳು. ಒಳಗಿನ ಕ್ರೋಧ ಸಂಕಟಗಳೆಲ್ಲ ಒಮ್ಮೆಲೆ ಮಾಧವಿಯ ಮೆದುಳಿಗೇರಿ ಲಗ್ಗೆ ಇಟ್ಟವು. ಅವಳು ಜೋರಾಗಿ ಕೂಗಿಕೊಳ್ಳಲಾರಂಭಿಸಿದಳು. ಅಯ್ಯೋ, ನನ್ನ ಮಗುಗೆ ವಿಷ ಹಾಕ್ಬಿಟ್ರು, ಬೇಡಮ್ಮ, ಅದು ತಬ್ಬಲಿ ಮಗು. ಒಂದೇ ಸಮನೆ ಅವಳು ಕೂಗಲಾರಂಭಿಸಿದಾಗ ದಾಸಿಯರೆಲ್ಲ ಅವಳ ಸುತ್ತಲೂ ಬಂದು ನೆರೆದರು. ಆಕೆಯ ಹತ್ತಿರ ಹೋಗಲು ಯಾರಿಗೂ ಧೈರ್ಯ ಇರಲಿಲ್ಲ. ದಿನದ ಕೆಲಸ ಕಾರ್ಯಗಳನ್ನು ಮುಗಿಸಿ ಅತ್ತ ಬರುತ್ತಿದ್ದ ರಾಜನಿಗೆ ಮಾಧವಿಯ ಕೂಗು ಕೇಳಿತು. ಮಹಾರಾಜರು ಬೀಜಂಗೈಯುತ್ತಿದ್ದಾರೆ ಎಂಬ ಕೂಗು ದಾಸಿಯರು ಇಬ್ಬಾಗವಾಗಿ ಜಾಗ ಬಿಡುವಂತೆ ಮಾಡಿತು. ಉಶೀನರ ಮಾಧವಿಯ ಹತ್ತಿರ ಬಂದ. ಅವಳ ಹೆಗಲ ಮೇಲೆ ಕೈಯಿಟ್ಟು ಸಾಂತ್ವನಗೈಯಲು ಪ್ರಯತ್ನಿಸಿದ. ಸಾಧ್ಯವಾಗಲಿಲ್ಲ. ರಾಜ್ಯವೈದ್ಯರನ್ನು ಕರ್ಕೊಂಬನ್ನಿ ಎಂದು ಆಜ್ಞಾಪಿಸಿದ. ಮಗು ಇನ್ನೂ ಹುಟ್ಟಿಯೇ ಇಲ್ಲ, ಇವಳ್ಯಾಕೆ ಹೀಗೆ ಮಾತಾಡ್ತಾಳೆ
ಎಂಬ ಬಗ್ಗೆ ಅವನಿಗೆ ಯಾವ ಸೂಚನೆಯೂ ದೊರಕಲಿಲ್ಲ. ಆ ಗಡಿಬಿಡಿಯಲ್ಲಿ ಮಹಾರಾಣಿ ಯಾವಾಗಲೋ ತನ್ನ ಅಂತಃಪುರಕ್ಕೆ ನುಸುಳಿಬಿಟ್ಟಿದ್ದಳು. ರಾಜವೈದ್ಯರು ಬಂದು ಮಾಧವಿಯ ನಾಡಿ ಹಿಡಿದು ಪರೀಕ್ಷೆ ನಡೆಸಿ ಉಷ್ಣಪಿತ್ತ ನೆತ್ತಿಗೇರಿದೆ ಅಷ್ಟೇ ಮಹಾಸ್ವಾಮಿ ಎಂದು ರಾಜನಿಗೆ ಬಿನ್ನಹ ಮಾಡಿದರು. ಅದಕ್ಕೇನು ಮಾಡ್ತೀರಿ? ಚೂರ್ಣ ಕೊಡ್ತೇನೆ, ಚೆನ್ನಾಗಿ ನಿದ್ದೆ ಮಾಡಿ ಎದ್ದರೆ ಎಲ್ಲ ಸರಿ ಹೋಗುತ್ತೆ. ರಾಜವೈದ್ಯರು ಕೊಟ್ಟ ಚೂರ್ಣವನ್ನು ಹಾಲಿನಲ್ಲಿ ಬೆರೆಸಿ ಬಲವಂತವಾಗಿ ಮಾಧವಿಗೆ ಕುಡಿಸಲಾಯಿತು. ಒಂದು ಘಳಿಗೆಯೊಳಗೆ ಅವಳಿಗೆ ಗಾಢ ನಿದ್ರೆ ಬಂತು. 1 ಮಾಸ ಕಳೆಯಿತು. ಮಾಧವಿಯ ಆರೋಗ್ಯ ಸುಧಾರಿಸಿತು. ಆದರೆ ಅವಳು ಮತ್ತಷ್ಟು ಮೌನಿಯಾದಳು. ಒಂದಿನ ಹೊಸ ಅಂತಃಪುರದಿಂದ ಉದ್ಯಾನದ ಕಡೆಗೆ ತನ್ನ ಸಖಿಯರೊಂದಿಗೆ ಬಂದ ಮಹಿಮಾ ಸೋಪಾನವೊಂದರ ಮೇಲೆ ಮಾಧವಿ ಕುಳಿತಿರುವುದನ್ನು ಕಂಡಳು. ಅವಳು ಅಪೂರ್ವ ರೂಪವತಿ ಎಂದು ಇತರರು ಹೇಳಿದ್ದನ್ನು ಕೇಳಿ ಅವಳಿಗೆ ಮನದಲ್ಲಿ ಈರ್ಷೆ ಉಂಟಾಗಿತ್ತು. ಇತ್ತೀಚೆಗೆ ಉಶೀನರ ಮಾಧವಿಯ ಬಗ್ಗೆ ಅವಳಿಗೆ ಮನಸ್ವಾಸ್ಥ್ಯವಿಲ್ಲ ಎಂದು ಹೇಳಿದ ಸಂಗತಿ ಮಹಿಮಾಗೆ ಖುಷಿಯನ್ನೇ ಉಂಟು ಮಾಡಿತ್ತು. ಈಗ ಮಾಧವಿಯ ಎದುರಿಗೆ ಕಂಡಾಗ ಅಹಂಕಾರ ತುಂಬಿದ ಮಹಿಮಾ ಅವಳನ್ನು ನಿಂದಿಸಲೂ ಹಿಂದೆ ಮುಂದೆ ನೋಡಲಿಲ್ಲ. ಏನು ಮಹಾರೂಪವೋ ಏನೋ, ಮುಂದೆ ಬಂದಿರೋ ಹೊಟ್ಟೆ ನೋಡೋಕ್ಕಾಗಲ್ಲ. ಮಾಧವಿ ಬೆರಗಿನಿಂದ ಮಹಿಮಾಳತ್ತ ತಿರುಗಿದಳು. ರೂಪ ಇದ್ರೆ ಬಂತ ಪುಣ್ಯ, ಒಬ್ರಲ್ಲ ಇಬ್ರಲ್ಲ 3 ರಾಜರ ಜೊತೆ ಹೇಗಾದ್ರೂ ಬಾಳ್ವೆ ಮಾಡೋದೋ ಏನೋ. ಥೂ ಹೇಸಿಗೆ. ಮಾಧವಿಗೆ ಸಹಜವಾಗಿಯೇ ಸಿಟ್ಟು ಬಂತು. ಅವಳು ಮೇಲೆದ್ದು ಕಣ್ಣು ಕೆಂಪಗೆ ಮಾಡಿಕೊಂಡು ಮಹಿಮಾಳತ್ತ ನೋಡುತ್ತಾ ಅಂದಳು, ನಿನ್ನ ಪಾಡಿಗೆ ನೀನು ಸುಮ್ಮನಿರು, ನನ್ನ ತಂಟೆಗೆ ಬಂದರೆ ಜೋಕೆ. ಏನು ಮಾಡ್ತೀಯ ನೋಡೋಣ, ನೀನಾಗೆ ಬದುಕೋದಕ್ಕಿಂತ ಸಾಯೋದೇ ಮೇಲು ಎಂದು ನುಡಿದ ಮಹಿಮಾ ಬಿರಬಿರನೆ ಅಲ್ಲಿಂದ ಹೊರಟು ಹೋದಳು. ಸಾಯೋದು ಮೇಲು? ಯಾಕೆ? ಎಲ್ಲರೂ ನನ್ನ ಸಾವನ್ನೇ ಬಯಸ್ತಾರೆ. ನಾನು ಬದುಕಿರೋದು ತಾನೇ ಯಾವ ಪ್ರಯೋಜನಕ್ಕೆ? ಯಾರಿಗೂ ಬೇಡದ ಜೀವವಾಗಿ ಉಸಿರಾಡ್ತಾ ಇರೋದಕ್ಕೆ ಒಮ್ಮೆಗೆ ಈ ಬದುಕು ಮುಗಿಸಿಕೊಂಡು ಬಿಟ್ರೆ ಎಂಬ ಯೋಚನೆಗಳು ಬಂದವು. ಮಾಧವಿ ಸೆರಗಿನಿಂದ ಮುಖ ಮುಚ್ಚಿಕೊಂಡು ಅಳಲಾರಂಭಿಸಿದಳು. ಹತ್ತಿರದಲ್ಲಿದ್ದ ವೃದ್ಧ ದಾಸಿ ಅಂದಳು, ಅರಸಿ, ಅಳೋದು ನಿಮ್ಮ ಮೈಗೆ ಒಳ್ಳೆಯದಲ್ಲ, ಬೇಡಿ. ಆ ಹೆಣ್ಣಿಗೆ ಬೇಕಾದಷ್ಟು ಬಳುವಳಿ ತಂದಿದ್ದೀನಿ ಎಂಬ ಅಹಂಕಾರ. ಇವಳ ತಂದೆ ಯುದ್ಧ ಶುರು ಮಾಡಿದಿದ್ರೆ ನನ್ನ ಮಕ್ಕಳು ಸಾಯ್ತಿರಲಿಲ್ಲ. ಅಂದು ಸಂಜೆ ಇಳಿ ಬೆಳಕಿನಲ್ಲಿ ಮಾಧವಿ ಅಂತಃಪುರದ ಹಿಂಬದಿಯಲ್ಲಿದ್ದ ಆಳವಾದ ಕೊಳದ ಬಳಿ ಹೋದಳು. ಸುತ್ತಲೂ ಯಾರೂ ಇಲ್ಲದನ್ನು ಗಮನಿಸಿ ಬೇಗನೆ ಮೆಟ್ಟಿಲು ಇಳಿದಳು. ದೇವರೇ, ಮುಂದಿನ ಜನ್ಮದಲ್ಲಾದರೂ ನಾನು ಪ್ರೀತಿಸಿದವರನ್ನೇ ಮದುವೆ ಆಗೋ ಭಾಗ್ಯ ಕೊಡು ಎನ್ನುತ್ತಾ ದುಡುಮ್ಮನೆ ನೀರಿಗೆ ಧುಮುಕಿದಳು. ಶಬ್ದ ಕೇಳಿ ಹತ್ತಿರದ ಜಗಲಿಯಲ್ಲಿದ್ದ ದಾಸಿಯೊಬ್ಬಳು ಓಡಿ ಬಂದು ಮುಳುಗಿ ಏಳುತ್ತಿರುವ ಮಾಧವಿಯನ್ನು ಕಂಡು ಬೊಬ್ಬೆ ಹಾಕಿದಳು. ಕ್ಷಣ ಮಾತ್ರದಲ್ಲಿ ಜನ ನೆರೆದರು. ಸೇವಕನೊಬ್ಬ ಮಾಧವಿಯನ್ನು ಹೊರಗೆತ್ತಿ ತಂದ. ಹುಲ್ಲುಗರಿಕೆಯ ಮೇಲೆ ಅವಳನ್ನು ಮಲಗಿಸಿದರು. ಅಷ್ಟರಲ್ಲಿ ರಾಜವೈದ್ಯರು ಬಂದರು.